ನಮಸ್ಕಾರ, ಪೊಲಿಟಿಕಲ್ ಟಿವಿಗೆ ಸ್ವಾಗತ. ಬಿಡದಿಯಲ್ಲಿ ರೈತರು ಹಗಲು ರಾತ್ರಿ ಅಂತ ನೋಡದೆ ಹೋರಾಟ ಮಾಡ್ತಾ ಇದ್ದಾರೆ. ತಮ್ಮ ಭೂಮಿನ ಉಳಿಸ್ಕೊಳ್ಬೇಕು ಅನ್ನೋ ಕೊನೆ ಪಕ್ಷಕ್ಕಾಗಿ ಯಾವ ಮಟ್ಟಕ್ಕಾದ್ರೂ ಹೋರಾಟ ಮಾಡಬೇಕು ಅನ್ನೋ ಸಿದ್ಧತೆ ನಡೆಸ್ತಾ ಇದೆ. ಅಂಥದ್ರಲ್ಲಿ ಅಧಿಸೂಚನೆ ಕೂಡ ನಡೆದೋಗಿದೆ. ಇಂಥ ಸಂದರ್ಭದಲ್ಲಿ ರೈತರ ಪರವಾಗಿ ಬೀದಿಗಿಳಿಬೇಕಾಗಿದ್ದಂಥ ಕೋಡಿಹಳ್ಳಿ ಚಂದ್ರಶೇಖರ್ ಕಾಣೆಯಾಗಿದ್ದಾರೆ. ಎಲ್ಲಿದ್ದಾರೆ ಅಂತ ನಾವೆಲ್ಲ ಹುಡುಕ್ತಾ ಇರುವ ಸಂದರ್ಭದಲ್ಲಿ ಅವರು ಬೆಂಗಳೂರಿನ KR ಮಾರ್ಕೆಟ್ನಲ್ಲಿ ಯಾವುದೋ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋ ಬ್ಯಾನರ್ಗಳು, ಫ್ಲೆಕ್ಸ್ಗಳು ನಮ್ಮ ಕಣ್ಮುಂದಿಗೆ ಬಂದು ಮತ್ತು ಒಂದಿಷ್ಟು ವಿಡಿಯೋಗಳು ಕೂಡ ಬಂದವು. ಇದೇನು ರೈತರಿಗಿಂತ ಬಿಡದಿಗಿಂತ ದೊಡ್ಡ ಹೋರಾಟ ಅನ್ನೋದನ್ನ ನಾವು ಅದರ ಮೂಲವನ್ನ ಹುಡುಕ್ಲಿ ಹೊರಟಾಗ ಅದು ಯಾವುದೋ ಲಾಬಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂದ್ರೆ ಈ ರಾಜ್ಯದಲ್ಲಿ ಬಿಡದಿಯಲ್ಲಿ ನಡೀತಿರುವಂತ ಹೋರಾಟಕ್ಕಿಂತ ದೊಡ್ಡ ಹೋರಾಟ ಸದ್ಯದ ಮಟ್ಟಿಗೆ ಎಲ್ಲೂ ಕಾಣಿಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ರೈತರ ಭೂಮಿಯನ್ನು ಉಳಿಸ್ಕೊಳ್ಳೋಕೆ ಹಿತದೃಷ್ಟಿಯಿಂದ ಅಲ್ಲಿ ಹೋಗಿ ಹೋರಾಟ ಮಾಡಬೇಕಿತ್ತು. ಈ ಹಿಂದೆ ಇದೇ ಕೋಡಿಹಳ್ಳಿ ಚಂದ್ರಶೇಖರ್ KSRTC ನೌಕರರ ಸಂಘದ ಪರವಾಗಿ, ಅಲ್ಲಿರುವಂಥ BMTC ನೌಕರರ ಪರವಾಗಿ ಹೋರಾಟ ಮಾಡಿ ದೊಡ್ಡ ವಿವಾದವನ್ನು ಸೃಷ್ಟಿಸ್ಕೊಂಡಿದ್ರು. ತದನಂತರ ಕಾಣೆಯಾಗಿದ್ರು. ಆದರೆ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಿಡದಿ ಹೋರಾಟದಲ್ಲಾದರೂ ರೈತ ಹೋರಾಟಗಾರರು ಅಂತ ಕರೆಸಿಕೊಳ್ಳುವ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕಾಣಿಸ್ಕೊಳ್ತಾರೆ, ರೈತರ ಪರ ಬೀದಿಗಿಳಿತಾರೆ, ರೈತರ ಭೂಮಿನ ಉಳಿಸ್ಕೊಡ್ತಾರೆ ಅಂತ. ಮೊನ್ನೆ 9 ಗಂಟೆಯಲ್ಲಿ ಹಿರಿಯ ಪತ್ರಕರ್ತರು ಒಂದು ಮಾತು ಹೇಳ್ತಾ ಇದ್ರು, ಟವಲ್ ತಿರುಗಿಸ್ತಾರಲ್ಲಪ್ಪ ರೈತ ಹೋರಾಟಗಾರರು, ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ. ನಾವು ಕೂಡ ಹುಡುಕ್ತಾ ಇದ್ವಿ ಎಲ್ಲೋದ್ರು ಕೋಡಿಹಳ್ಳಿ ಚಂದ್ರಶೇಖರ್ ಅಂತ. ನೋಡಿದ್ರೆ KR ಮಾರ್ಕೆಟಲ್ಲಿ ಯಾವುದೋ ಲಾಬಿ ಹೋರಾಟ ಮಾಡ್ತಾ ಇದ್ದಾರೆ. ನಿಮ್ಮ ಶಾಲಿಗೂ ನೀವು ಮಾಡ್ತಾ ಇರುವಂಥ ಹೋರಾಟಕ್ಕೂ ಏನಾದ್ರು ಸಂಬಂಧ ಇದೆಯಾ? ನಿಮ್ಮ ಶಾಲು ಇರೋದು ರೈತರ ಹಿತಕ್ಕಾಗಿಯೋ ಅಥವಾ ಲಾಬಿಗಾಗಿಯೋ ಅಥವಾ ಹೋರಾಟಕ್ಕಾಗಿಯೋ? ನೀವೇ ಹೇಳಬೇಕು. ಅಥವಾ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋ ಭಯ ನಿಮ್ಮಲ್ಲಿ ಕಾಡ್ತಾ ಇದೆಯಾ? ಅವ್ರ ವಿರುದ್ಧ ಹೋರಾಟ ಮಾಡಿದ್ರೆ ನಿಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಭಯ ಕಾಡ್ತಾ ಇದೆಯಾ? ನಿಮ್ಮ ಹೋರಾಟ ಯಾವುದು? ನಿಮ್ಮ ಮೂಲ ಯಾವುದು? ನಿಮ್ಮ ಶಾಲಿನ ಬೆಲೆ ಏನು? ನಿಮ್ಮ ಶಾಲಿನ ಗೌರವ ಏನು? ಅದರ ಅಸ್ತಿತ್ವವನ್ನು ಉಳಿಸ್ಕೋಬೇಕಲ್ವಾ? ನೀವೊಬ್ಬ ರೈತ ಹೋರಾಟಗಾರ ಅಲ್ವಾ? ಅದೆಲ್ಲ ಬಿಟ್ಟುಬಿಡಿ. ನೀವು ಹೋರಾಟಗಾರರೇ ಅಲ್ಲ, ನಿಮ್ಮ ಅಸ್ತಿತ್ವನೇ ಇಲ್ಲ ಅನ್ನೋದಾದ್ರೆ ಶಾಲನ್ನ ತೆಗೆದುಬಿಟ್ಟು ನೀವು ಯಾವುದೋ ಲಾಬಿಗೋಸ್ಕರ ಹೋರಾಟ ಇಟ್ಕೊಂಡಿದ್ದೀರಲ್ಲ, ಅದನ್ನು ಮಾಡಿದಿದ್ರೆ ನಿಮ್ಮನ್ನು ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ. ಅತ್ತ ಬಿಡದಿ ಹೋರಾಟಗಳಲ್ಲೂ ಕಾಣಿಸ್ತಾ ಇಲ್ಲ. ಇತ್ತ ಮಳೆ ಬಂದಿದೆ, ಗೊಬ್ಬರಕ್ಕಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಬಿತ್ತನೆ ಬೀಜಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಅಲ್ಲೂ ಕೂಡ ಆ ಹೋರಾಟಗಳಲ್ಲೂ ಕೂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕಾಣಿಸ್ತಾ ಇಲ್ಲ. ನಿಮ್ಮ ಹೋರಾಟವು ಕೇವಲ ಆಯ್ಕೆಗಳನ್ನ ಮಾಡ್ಕೊಂಡು ಹೋರಾಟ ಮಾಡ್ತಾ ಇದ್ದೀರೋ ಅಥವಾ ನಿಮಗೆ ಲಾಬಿ ಆಗುವಂತ ಹೋರಾಟಗಳಲ್ಲಿ ಮಾತ್ರ ನೀವು ಭಾಗಿಯಾಗೋದಾ ಅನ್ನೋ ಪ್ರಶ್ನೆಯನ್ನ ನಾನಲ್ಲ, ಇಡೀ ರೈತ ಪರ ಹೋರಾಟಗಾರರು, ರೈತ ನಾಯಕರು ಮತ್ತು ರೈತರು ಕೂಡ ಕೇಳ್ತಾ ಇದ್ದಾರೆ. ನಿಮ್ಮ ಬಿಡದಿ ಹೋರಾಟಕ್ಕಿಂತ ದೊಡ್ಡ ಹೋರಾಟ ಈಗಿನ ಸಂದರ್ಭದಲ್ಲಿ ಯಾವುದೂ ಇಲ್ಲ. ಅದಕ್ಕಿಂತ ಮೂಲವಾಗಿ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ಇಂಥ ಹೋರಾಟಗಳಲ್ಲಿ ಭಾಗಿಯಾಗಬೇಕು. ಇಂಥ ಹೋರಾಟದಲ್ಲಿ ಭಾಗಿಯಾದರೆ ನೀವೊಬ್ಬ ನಾಯಕ ಅಂತ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯ. ನೀವಾದರೆ ಇಂಥ ಹೋರಾಟಗಳಲ್ಲಿ ಭಾಗಿಯಾದೆ, ಅದು ಯಾವುದೋ KR ಮಾರ್ಕೆಟ್ ಸೈಡಲ್ಲಿ ಯಾವುದೋ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಬನ್ನಿ ಅಂತ ಫ್ಲೆಕ್ಸ್ ಎಲ್ಲ ಹೊಡೆಸ್ತಿದ್ದೀರ ಅಂದರೆ, ಒಂದು ಸಣ್ಣ ಹೇಳಿಕೆಗಳು ಕೂಡ ಬಿಡದಿ ಹೋರಾಟಕ್ಕೆ ನೀವು ಕೊಟ್ಟಿಲ್ಲ ಅಂದರೆ ನೀವು ಯಾವ ಸೀಮೆಯಲ್ಲಿ ರೈತ ನಾಯಕರು ಅನ್ಸ್ಕೊಳ್ಳೋಕ್ಕೆ ಲಾಯಕ್ಕಿದ್ದೀರಾ ನೀವೇ ಹೇಳಬೇಕಾಗಿದೆ.